ಮಡಿಕೇರಿ ಜಿಲ್ಲೆ ಪೊನ್ನಂಪೇಟೆಯ ಒಂದದಲ್ಲಿ ಬಜರಂಗ ದಳದವರು ಟ್ರೈನಿಂಗ್ ಕ್ಯಾಂಪ್ನಲ್ಲಿ 5 ಇಂಚಿನ ಒಂದು ಮರದ ತ್ರಿಶೂಲ್ ದೀಕ್ಷೆ ಮಾಡಿದ್ದಾರೆ. ಏರ್ಗನ್ನು ಕೂಡ ಮಾಡಿದ್ದಾರೆ, ಏರ್ಗನ್ನು ಕಳಿಸಿದ್ದಾರೆ. ಸೊ ಇದೇನು ಕಾನೂನು ಬಾಹಿರ ಅಲ್ಲ. ಯುವಕರಲ್ಲಿ ಕ್ಷಾತ್ರತ್ವ, ಯುವಕರಲ್ಲಿ ಸ್ಥೈರ್ಯ, ಧೈರ್ಯ ತುಂಬೋಗೋಸ್ಕರ ನಾವು ಇದು ಮೊದಲನೇ ಬಾರಿ ಅಲ್ಲ. ನಾವು ಬೇಕಾದಷ್ಟು ಸಲ ಹಿಂದೆ ಬಜರಂಗ ದಳ ಇದ್ದಾಗ ಶ್ರೀರಾಮ್ ಸೇನೆ ಸಂಘಟನೆಯಿಂದ ಈ ರೀತಿ ಯುವಕರಿಗೆ ತರಬೇತಿ ಕೊಡುವಂಥ ಪ್ರಕ್ರಿಯೆಯನ್ನು ಮಾಡಿದೆ. ಇದೇನು ಕಾನೂನು ಬಾಹಿರಲ್ಲ, ದೇಶದ್ರೋಹಿ ಅಲ್ಲ. ಸೊ ಎಲ್ಲವೂ ಕೂಡ ಕಾನೂನುಬದ್ಧವಾಗಿ ಯುವಕರಲ್ಲಿ ದೇಶಭಕ್ತಿಯನ್ನು, ಧೈರ್ಯವನ್ನು, ಮಿಲ್ಟ್ರಿ ಸೇರುವಂಥ ಯುವಕರಿಗೆ ಈ ರೀತಿಯ ತರಬೇತಿ ಕೊಟ್ಟರೆ ಸಾಕಷ್ಟು ಜನ ಈಸಿಲಿ ಅವರು ಮಿಲ್ಟ್ರಿಯಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ನಮ್ಮ ಶ್ರೀರಾಮ್ ಸೇನೆ ಸಂಘಟನೆಯಿಂದ ಈ ರೀತಿಯ ಶಾರೀರಿಕ ಧೈರ್ಯದ ಒಂದು ಟ್ರೈನಿಂಗ್ ಕೊಟ್ಟಂಥವ್ರೆ ನೂರಾರು ಜನ ಇವತ್ತು ಮಿಲಿಟ್ರಿಯಲ್ಲಿ ಸೇರಿದ್ದಾರೆ, ಈಸಿಲಿ ಸೇರಿದ್ದಾರೆ. ಸೊ ಇದೇನು ತಪ್ಪೇನಲ್ಲ, ದೇಶದ ಹಿತಕ್ಕೋಸ್ಕರನೇ, ದೇಶಭಕ್ತಿಯ ಹಿನ್ನೆಲೆಯಲ್ಲೇ ನಾವು ಮಾಡಿದಂಥ ಈ ತರಬೇತಿ ಇದೆ. ಇದೇನು ತಪ್ಪಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇನ್ನು ಅಪಾದನೆ ಮಾಡ್ತಾ ಇರುವಂಥ SDPI PFIನವರು ನಿಮಗೆ ನಾಚಿಕೆ, ಮಾನ, ಮರ್ಯಾದೆ, ನೀವು ಭಯೋತ್ಪಾದಕರಿದ್ದೀರಿ, ದೇಶದ್ರೋಹಿಗಳಿದ್ದೀರಿ. ನಾನೇ ಹೇಳಿಲ್ಲ. ಮೊನ್ನೆ ಒಂದು ವಾರದ ಹಿಂದೆ ಕೇರಳ ಹೈಕೋರ್ಟ್ ನಿಮ್ಮನ್ನು ಚೀತು ಅಂತ ಜಡ್ಜ್ಮೆಂಟ್ ಕೊಟ್ಟಿದೆ. ಇನ್ನು ನೀವು ಉಪದೇಶ ಮಾಡ್ತೀರಿ ನಿಮಗೆ ಮಾನ ಮರ್ಯಾದೆ ಇಲ್ಲ, ದೇಶದ್ರೋಹಿಗಳಿದ್ದೀರಿ, ದೇಶದ ಕಾನೂನುಗಳನ್ನು ಮುರಿದು ಕೊಲೆಗಳನ್ನು ಮಾಡ್ತಾ ಇದ್ದೀರಿ, ಬಾಂಬ್ಗಳನ್ನು ಎಸಿತಾ ಇದ್ದೀರಿ, ಪಿಸ್ತೂಲ್ಗಳಿಂದ ನಮ್ಮ ಹಿಂದೂ ನಾಯಕರನ್ನು ಕೊಲೆ ಮಾಡಿದಂಥವ್ರು ನೀವು ನಮಗೆ ಉಪದೇಶ ಮಾಡ್ತೀರಿ. ನಿಮಗೆ ಮಾನ ಮರ್ಯಾದೆ ಇಲ್ಲ, ನಿಮ್ಮ ಉಪದೇಶ ನಮಗೆ ಬೇಕಾಗಿಲ್ಲ. ನಾವು ದೇಶಭಕ್ತರಿದ್ದೀವಿ, ದೇಶಕ್ಕೆ ಬದ್ಧರಾಗಿರ್ತೀವಿ ಅಂತನ್ನುವಂಥದ್ದು ಹೇಳ್ತೀನಿ. ನಿಮ್ಮ ಕನಸು ಇಲ್ಲಿ ಇನ್ನು ಮುಂದೆ ನಡೆಯೋದಿಲ್ಲ ಅಂತನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀನಿ. ಶ್ರೀರಾಮ್ ಸೇನೆ ಸಂಘಟನೆಯಿಂದ ಈ ರೀತಿಯ ಶಾರೀರಿಕ ಧೈರ್ಯದ ಒಂದು ಟ್ರೈನಿಂಗ್ ಕೊಟ್ಟಂಥವ್ರೆ ನೂರಾರು ಜನ ಇವತ್ತು ಮಿಲಿಟ್ರಿಯಲ್ಲಿ ಸೇರಿದ್ದಾರೆ, ಈಸಿಲಿ ಸೇರಿದ್ದಾರೆ. ಸೊ ಇದೇನು ತಪ್ಪೇನಲ್ಲ, ದೇಶದ ಹಿತಕ್ಕೋಸ್ಕರನೇ, ದೇಶಭಕ್ತಿಯ ಹಿನ್ನೆಲೆಯಲ್ಲೇ ನಾವು ಮಾಡಿದಂಥ ಈ ತರಬೇತಿ ಇದೆ. ಇದೇನು ತಪ್ಪಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇನ್ನು ಅಪಾದನೆ ಮಾಡ್ತಾ ಇರುವಂಥ SDPI PFIನವರು ನಿಮಗೆ ನಾಚಿಕೆ, ಮಾನ, ಮರ್ಯಾದೆ, ನೀವು ಭಯೋತ್ಪಾದಕರಿದ್ದೀರಿ, ದೇಶದ್ರೋಹಿಗಳಿದ್ದೀರಿ. ನಾನೇ ಹೇಳಿಲ್ಲ. ಮೊನ್ನೆ ಒಂದು ವಾರದ ಹಿಂದೆ ಕೇರಳ ಹೈಕೋರ್ಟ್ ನಿಮ್ಮನ್ನು ಚೀತು ಅಂತ ಜಡ್ಜ್ಮೆಂಟ್ ಕೊಟ್ಟಿದೆ. ಇನ್ನು ನೀವು ಉಪದೇಶ ಮಾಡ್ತೀರಿ ನಿಮಗೆ ಮಾನ ಮರ್ಯಾದೆ ಇಲ್ಲ, ದೇಶದ್ರೋಹಿಗಳಿದ್ದೀರಿ, ದೇಶದ ಕಾನೂನುಗಳನ್ನು ಮುರಿದು ಕೊಲೆಗಳನ್ನು ಮಾಡ್ತಾ ಇದ್ದೀರಿ, ಬಾಂಬ್ಗಳನ್ನು ಎಸಿತಾ ಇದ್ದೀರಿ, ಪಿಸ್ತೂಲ್ಗಳಿಂದ ನಮ್ಮ ಹಿಂದೂ ನಾಯಕರನ್ನು ಕೊಲೆ ಮಾಡಿದಂಥವ್ರು ನೀವು ನಮಗೆ ಉಪದೇಶ ಮಾಡ್ತೀರಿ. ನಿಮಗೆ ಮಾನ ಮರ್ಯಾದೆ ಇಲ್ಲ, ನಿಮ್ಮ ಉಪದೇಶ ನಮಗೆ ಬೇಕಾಗಿಲ್ಲ. ನಾವು ದೇಶಭಕ್ತರಿದ್ದೀವಿ, ದೇಶಕ್ಕೆ ಬದ್ಧರಾಗಿರ್ತೀವಿ ಅಂತನ್ನುವಂಥದ್ದು ಹೇಳ್ತೀನಿ. ನಿಮ್ಮ ಕನಸು ಇಲ್ಲಿ ಇನ್ನು ಮುಂದೆ ನಡೆಯೋದಿಲ್ಲ ಅಂತನ್ನುವಂಥ ಎಚ್ಚರಿಕೆಯನ್ನು ಕೂಡ